ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ. BY ವಿಜಯೇಂದ್ರ ಸ್ಥಾನಕ್ಕೆ BY ರಾಘವೇಂದ್ರ ಅವರನ್ನ ಕೂರಿಸಲಿಕ್ಕೆ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಕಳೆದ ವಾರ ಡೆಲ್ಲಿಯಿಂದ ಬಂದಿರುವಂತಹ ವರ್ತಮಾನ ಯಡಿಯೂರಪ್ಪ ಅವರಿಗೆ ಕಸಿವಿಸಿಯನ್ನ ಉಂಟು ಮಾಡಿದೆ ಅಂತೆ. ಅದರ ಪ್ರಕಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಪ್ರಪೋಸಲ್ ಅನ್ನ ಯಡಿಯೂರಪ್ಪ ಮುಂದಿಡಲಿದ್ದಾರೆ. ಕರ್ನಾಟಕದಲ್ಲಿ ವಿಜಯೇಂದ್ರ ಅಧ್ಯಕ್ಷರಾಗಿರುವುದನ್ನ ಬಹುತೇಕ ಹಿರಿಯ ನಾಯಕರು ಇಷ್ಟಪಡ್ತಾ ಇಲ್ಲ. ಹೀಗಾಗಿ ವಿಜಯೇಂದ್ರ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ನಿಯೋಜನೆಯನ್ನ ಮಾಡಿ ನಿಮ್ಮ ಹಿರಿಯ ಮಗನಾಗಿರುವಂತಹ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದ್ರೆ ಹೆಂಗೆ ಎನ್ನುವುದು ಅಮಿತ್ ಶಾ ಮುಂದಿಡಲಿರುವಂತಹ ಪ್ರಪೋಸಲ್. ಹೀಗೆ ಅಮಿತ್ ಶಾ ಅವರು ಹೊಸ ಪ್ರಪೋಸಲ್ನೊಂದಿಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಿ ವರ್ತಮಾನ ಕೇಳಿದ ತಕ್ಷಣ ಯಡಿಯೂರಪ್ಪ ಅವರಿಗೆ ಕಸಿವಿಸಿ ಶುರುವಾಗಿದೆ. ಇವತ್ತು ವಿಜಯೇಂದ್ರ ಅವರ ಜಾಗಕ್ಕೆ ರಾಘವೇಂದ್ರ ಬಂದು ಕುಳಿತರೆ ಯಡಿಯೂರಪ್ಪ ಅವರಿಗೆ ಇಷ್ಟ ಆಗಲ್ಲ ಅಂತೇನಿಲ್ಲ. ಆದ್ರೆ ಇಂತಹ ಪ್ರಪೋಸಲ್ ಪಕ್ಷದ ಮೇಲೆ ತಮಗಿರುವಂತಹ ಹಿಡಿತವನ್ನ ಕಡಿಮೆ ಮಾಡುವ ತಂತ್ರ ಇರಬಹುದು ಅಂತ ಹೇಳಿ ಯಡಿಯೂರಪ್ಪ ಅವರು ಯೋಚನೆ. ಅಂದ ಹಾಗೆ ಕಳೆದ ತಿಂಗಳು ಕರ್ನಾಟಕಕ್ಕೆ ಬಂದಂತಹ ಅಮಿತ್ ಶಾ ಅವರು ವಿಜಯೇಂದ್ರ ಅವರ ವಿಷಯದಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿಯೇ ಇದ್ರು. ಅಷ್ಟೇ ಅಲ್ಲ, ಪಕ್ಷದ ನಾಯಕರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಎನ್ನುವಂತಹ ದೂರು ವ್ಯಾಪಕವಾಗಿ ಬರ್ತಾ ಇದೆ. ಮೊದಲು ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿ ಹೋಗಿದ್ರು. ಇದಾದ ನಂತರ ವಿಜಯೇಂದ್ರ ಅವರು ಪಕ್ಷದಲ್ಲಿರುವಂತಹ ಅಸಮಾಧಾನಿತರ ಜೊತೆಗೆ ಸಂಧಾನದ ಪ್ರಯತ್ನ ಕೂಡ ನಡೆಸಿದ್ರು. ಅದ್ಯಾಕೋ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಹಿಂಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಿಎಂ DV ಸದಾನಂದ ಗೌಡರ ಪ್ಯಾಚಪ್ ಯತ್ನಕ್ಕೂ ಕೂಡ ದಣ್ಣೆ ಸುರಿದಂತಾಗಿದೆ. ಇದರ ಪರಿಣಾಮ ವಿಜಯೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳುವಂತಹ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಒಂದು ಆಯಾಮದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇದರ ಪರಿಣಾಮ ಕರ್ನಾಟಕದಲ್ಲಿ ವಿಜಯೇಂದ್ರ ಅವರನ್ನ ಪಕ್ಷಾಧ್ಯಕ್ಷ ಸ್ಥಾನದಿಂದ ಇಳಿಸದೆ ಬೇರೆ ದಾರಿಯಿಲ್ಲ ಅಂತ ಹೇಳಿ ಯೋಚಿಸ್ತಾ ಇರುವಂತಹ ಮೋದಿ ಹಾಗೂ ಅಮಿತ್ ಶಾ ಜೋಡಿ ಇದೇ ಕಾಲಕ್ಕೆ ಮತ್ತೊಂದು ಚಿಂತನೆಗೂ ಕೂಡ ಬಿದ್ದಿದ್ದಾರೆ. ಅದೇನೆಂದ್ರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಯಡಿಯೂರಪ್ಪ ತಿರುಗಿ ಬೀಳ್ತಾರೆ. ಹಾಗಾದಾಗ ಪಕ್ಷದಲ್ಲಿ ಅಂದ್ರೆ ಕರ್ನಾಟಕ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಪಕ್ಷದ ಕೆಲ ನಾಯಕರ ಸಲಹೆಯನ್ನ ಪಡೆದಂತಹ ಈ ಒಂದು ಜೋಡಿ ಯಡಿಯೂರಪ್ಪ ಅವರ ಮುಂದೆ ಹೊಸ ಪ್ರಪೋಸಲ್ ಅನ್ನ ಇಡಲು ನಿರ್ಧಾರವನ್ನ ಮಾಡಿದೆ. ಅರ್ಥಾತ್ ವಿಜಯೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಸಂಸದ BY ರಾಘವೇಂದ್ರ ಅವರನ್ನ ಆ ಜಾಗಕ್ಕೆ ತಂದ್ರೆ ಹೇಗೆ ಎನ್ನುವುದು ಅವರ ಪ್ರಪೋಸಲ್ ಆಗಿದೆ. ಹಿಂಗೆ ರೆಡಿ ಆಗಿರುವಂತಹ ಪ್ರಪೋಸಲ್ ಅಮಿತ್ ಶಾ ಅವರ ಮೂಲಕ ತನಗೆ ತಲುಪಲಿದೆ ಅಂತ ಹೇಳುವಂತಹ ವರ್ತಮಾನವನ್ನ ಕೇಳಿಕೊಂಡು ಹೇಗೆ ಯಡಿಯೂರಪ್ಪ ಅವರು ಸುಮ್ಮನೆ ಇರ್ತಾರೆ? ವಿಲವಿಲ ಅಂತ ಈಗ ಒದ್ದಾಡ್ತಾ ಇದ್ದಾರೆ. ಕಾರಣ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ರಾಘವೇಂದ್ರ ಅವರನ್ನ ತರುತ್ತೇನೆ ಎನ್ನುವುದು ತಮ್ಮ ಸುತ್ತ ಹೆಣೆದಿರುವಂತಹ ಒಂದು ಜಾಲ ಅಂತ ಹೇಳಿ ಯಡಿಯೂರಪ್ಪ ಅವರಿಗೆ ಅರ್ಥ ಆಗಿದೆ. ಮೊದಲನೇದಾಗಿ ವಿಜಯೇಂದ್ರ ಅವರ ಜಾಗಕ್ಕೆ ರಾಘವೇಂದ್ರ ಅವರು ಬಂದ್ರೆ ಪಕ್ಷದ ಮೇಲಿನ ಹಿಡಿತ ಕೈತಪ್ಪು ಹೋಗುತ್ತೆ. ಯಾಕಂತಂದ್ರೆ ರಾಘವೇಂದ್ರ ಅವರು ವಿಜಯೇಂದ್ರ ಅವರ ಹಾಗೆ ಅಗ್ರೆಸಿವ್ ಅಲ್ಲ. ಇವತ್ತು ಅಗ್ರೆಸಿವ್ ಆಗಿದ್ರೆ ಮಾತ್ರ ಪಕ್ಷದ ಮೇಲೆ ಹಿಡಿತವನ್ನ ಸಾಧಿಸಲಿಕ್ಕೆ ಸಾಧ್ಯ. ಒಂದು ಸಲ ಹೀಗೆ ಹಿಡಿತವನ್ನ ಕಳೆದುಕೊಂಡ್ರೆ ರಾಘವೇಂದ್ರ ಕೂಡ ತುಂಬಾ ಕಾಲ ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅರ್ಥಾತ್ ಮುಂದಿನ ವಿಧಾನಸಭಾ ಚುನಾವಣೆಯ ವೇಳೆಗೆ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ತಮ್ಮ ವಿರೋಧಿ ಬಣದ ನಾಯಕರೊಬ್ಬರು ಸೆಟ್ಲ್ ಆಗ್ತಾರೆ ಅನ್ನೋದು ಯಡಿಯೂರಪ್ಪ ಅವರಿಗೆ ಪಕ್ಕಾ ಗೊತ್ತಿದೆ. ಅಂದಹಾಗೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದು ಹೋದ್ಮೇಲೆ ವಿಜಯೇಂದ್ರ ಸೇಫ್ ಅಂತ ಭಾವನೆ ಇತ್ತಲ್ಲ, ಈ ಒಂದು ಭಾವನೆ ದಿನ ಕಳೆದಂತೆ ಕಡಿಮೆಯಾಗಲು ಏನು ಕಾರಣ? ಹಂಗಂತ ಹುಡುಕ್ತಾ ಹೋದ್ರೆ ಕಣ್ಣಿಗೆ ಕಾಣುವುದು ಸಂಸದರ ಪಡೆಗಳು. ಇವತ್ತು ಕರ್ನಾಟಕದಿಂದ ಸಂಸತ್ತಿಗೆ ಆಯ್ಕೆಯಾಗಿರುವಂತಹ ಬಿಜೆಪಿಯ 17 ಸಂಸದರ ಪೈಕಿ ಬಹುತೇಕ ಮಂದಿ ವಿಜಯೇಂದ್ರ ಅವರನ್ನ ಇಷ್ಟಪಡುವುದಿಲ್ಲ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಅವರಿಗೆ ಅಂಟಿಕೊಂಡಿದ್ದಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಂದದ ರಾಜ ಧನನಂದನನ ಮೇಲೆ ಚಾಣಕ್ಯ ಮುನಿಸಿಕೊಂಡಂತೆ ಯಡಿಯೂರಪ್ಪ ಅವರ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸಲು ಯಡಿಯೂರಪ್ಪ ವಿಜಯೇಂದ್ರ ಏನೇನ್ ಪ್ರಯತ್ನ ಮಾಡಿದ್ರು? ಇತ್ತೀಚೆಗೆ ಉಪಚುನಾವಣೆಯಲ್ಲಿ ತಮ್ಮ ಮಗ ಭರತ್ ಬೊಮ್ಮಾಯಿಯನ್ನ ಸೋಲಿಸಲು ಯಾರು ಕಾರಣ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಗೊತ್ತಿದೆ ಬೊಮ್ಮಾಯಿ ಅವರಿಗೆ. ಹಾಗಾಗಿ ಬೊಮ್ಮಾಯಿ ರುದ್ರ ರೂಪವನ್ನ ತಾಳಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ವಿಜಯೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಸಜ್ಜಾಗಿರುವಂತಹ ಸಂಸದರ ಪಡೆಯ ಮುಂಚೂಣಿ
ಚುನಾವಣೆಯಲ್ಲಿ ಬಂದು ನಿಂತಿದ್ದಾರೆ. ಇದೇ ರೀತಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವಿಜೇಂದ್ರ ಅವರ ಮೇಲೆ ಮಿತಿಮೀರಿದ ಸಿಟ್ಟಿದೆ. ತಮ್ಮ ಜಿಲ್ಲೆಗೆ ನುಗ್ಗಿ ತಮ್ಮನ್ನ ಡಮ್ಮಿ ಮಾಡಲು ವಿಜೇಂದ್ರ ನಡೆಸಿರುವಂತಹ ಪ್ರಯತ್ನ ಇನ್ನೂ ಕೂಡ ನೆನಪಿದೆ. ಇನ್ನು ತುಮಕೂರಿನಲ್ಲಿ ಗೆದ್ದು ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರಂತೂ ಕೇಳೋದೇ ಬೇಡ ಬಿಡಿ. ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸಲು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಏನೇನ್ ಮಾಡಿದ್ರು, ಲಿಂಗಾಯತ ನಾಯಕತ್ವಕ್ಕೆ ತಾವು ಅಡ್ಡಿಯಾಗಬಾರದು ಅಂತಲ್ಲ ಹೇಗೆಲ್ಲ ಹಣಹಣಿದ್ರು ಅಂತ ಹೇಳಿ ಸೋಮಣ್ಣ ಅವರಿಗೆ ಸರಿಯಾಗಿ ಗೊತ್ತಿದೆ. ಇನ್ನು ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರಿಗೂ ಕೂಡ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಸಿಟ್ಟು ಬೇಕಾದಷ್ಟಿದೆ. ದಲಿತರ ಕೋಟಾದಲ್ಲಿ ತಾವು ಕೇಂದ್ರ ಸಚಿವರಾಗುವ ಅವಕಾಶಕ್ಕೆ ಯಡಿಯೂರಪ್ಪ ಅವರು ಇಂಬುವನ್ನ ನೀಡಲಿಲ್ಲ ಅಂತ ಹೇಳಿ ಅವರಿಗೆ ಅಸಮಾಧಾನ ಕೂಡ ಇದೆ. ಬಾಗಲಕೋಟೆಯ ಪಿಸಿ ಸಿದ್ದನಗೌಡರು ಸಿಟ್ಟಿಗೂ ಇದೇ ಕಾರಣ. ಸತತ 3 ಬಾರಿ ಸಂಸದರಾದ ತಮಗೆ ಕೇಂದ್ರ ಸಂಪುಟದಲ್ಲಿ ಜಾಗವನ್ನ ಕೊಡ್ಲಿಕ್ಕೆ ಶಿಫಾರಸು ಮಾಡಿ ಅಂತ ಹೇಳಿ ಗದ್ದಿಗೌಡರ್ ಅವರು ಯಡಿಯೂರಪ್ಪ ಅವರನ್ನ ಕೋರಿದ್ರಂತೆ. ಆದ್ರೆ ಅವರ ಕೋರಿಕೆಯನ್ನ ತಿರಸ್ಕಾರ ಮಾಡಿರುವಂತಹ ಯಡಿಯೂರಪ್ಪ ಅವರು ಈ ಸಲ ನಮ್ಮ ರಾಘವೇಂದ್ರ ಮಂತ್ರಿ ಆಗ್ಲಿ ಬಿಡಿ, ನೀವು ಸ್ವಲ್ಪ ದಿನ ಕಾಯ್ರಿ ಅಂತ ಹೇಳಿದ್ರಂತೆ. ಅಂದ ಹಾಗೆ ಯಡಿಯೂರಪ್ಪ ಅವರ ಬಯಕೆಯಂತೆ ರಾಘವೇಂದ್ರ ಏನೋ ಕೇಂದ್ರ ಮಂತ್ರಿ ಆಗ್ಲಿಲ್ಲ ಬಿಡಿ. ಆದ್ರೆ ಸಮಯ ಬಂದ್ರೆ ಯಡಿಯೂರಪ್ಪ ತಮ್ಮ ಮಕ್ಕಳ ಪರ ನಿಲ್ತಾರೆ ಹೊರತು ತನ್ನ ಜೊತೆ ನಿಲ್ಲೋದಿಲ್ಲ ಅಂತ ಹೇಳಿ ಗದ್ದಿಗೌಡರಿಗೆ ಸರಿಯಾಗಿ ಗೊತ್ತಿದೆ. ಇದೇ ರೀತಿ ವಿಜಾಪುರದ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಕ್ಯಾಂಪಿನಿಂದ ದೂರವಾಗಿ ಬಹುದಿನಗಳ ಕಾಲವೇ ಆಯ್ತು. ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ತಪ್ಪಿಸಲು ಯತ್ನಿಸಿದ್ದು ಹಿಡಿದು ಎಲ್ಲಾ ಕಡೆಯಲ್ಲೂ ಕೂಡ ಅವರಿಗೆ ಕೋಪ ಇದೆ ಬಿಡಿ. ಉಳಿದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರ ಬಣ ರಾಜಕೀಯದಲ್ಲಿ ಗುರುತಿಸಿಕೊಂಡಿಲ್ಲವಾದ್ರೂ ಕೂಡ ರಾಜಕಾರಣದ ಅನಿವಾರ್ಯತೆಗಳು ತಮ್ಮನ್ನ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಕ್ಯಾಂಪಿನಿಂದ ದೂರ ನಿಲ್ಲುವಂತೆ ಮಾಡ್ತಾ ಇವೆ ಎಂಬ ಅರ್ಥದಲ್ಲಿ ಮಾಡಿಕೊಂಡಿದ್ದಾರೆ. ಇದೇ ರೀತಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಭವಿಷ್ಯದ ಸಿಎಂ ಕ್ಯಾಂಡಿಡೇಟು ಇವತ್ತು ರಾಜ್ಯ ಬಿಜೆಪಿಯ ಗೊಂದಲವನ್ನ ಶಮನಗೊಳಿಸಲು ವಸಿಷ್ಠರು ಅವರಿಗೆ ಟಾಸ್ಕ್ ಅನ್ನ ನೀಡಿದ್ದಾದ್ರೂ ಅವರು ವಿಜೇಂದ್ರ ಜೊತೆಗೆ ನಿಲ್ತಾರೆ ಅನ್ನೋದು ಶತಸುಳ್ಳು. ಇನ್ನು ಜಗದೀಶ್ ಶೆಟ್ಟರ್ ಬೆಂಗಳೂರು ಉತ್ತರ ಕ್ಷೇತ್ರದನ್ನ ಗೆದ್ದಿರುವಂತಹ ಶೋಭಾ ಕರಂದ್ಲಾಜೆ, ಉತ್ತರ ಕನ್ನಡದಿಂದ ಗೆದ್ದಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಚಿಕ್ಕಮಗಳೂರಿನಿಂದ ಗೆದ್ದಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಮೈಸೂರಿನಿಂದ ಗೆದ್ದಿರುವಂತಹ ಯದುವೀರ್ ಅವರು ವಿಜೇಂದ್ರ ನಾಯಕತ್ವವನ್ನ ವಿರೋಧಿಸೋದಿಲ್ಲ, ಹೌದು, ಆದರೆ ತಟಸ್ಥ ಬಣವನ್ನ ಸೇರಿದ್ದಂತೂ ಪಕ್ಕ. ಯಾವಾಗ ಬೇಕಾದ್ರೂ ಅದು ವಿಜೇಂದ್ರ ಅವರ ವಿರುದ್ಧವಾಗಿ ತಿರುಗಬಹುದು. ಹಾಗೆ ನೋಡಿದ್ರೆ ಇವತ್ತು ನೇರವಾಗಿ ವಿಜೇಂದ್ರ ಜೊತೆಗಿರುವಂತಹ ಮಂಗಳೂರಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಿವಮೊಗ್ಗದ ಬಿವೈ ರಾಘವೇಂದ್ರ, ಬೆಂಗಳೂರಿನ ಸೆಂಟ್ರಲ್ ನಲ್ಲಿರುವಂತಹ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವರು ಮಾತ್ರ ಇವರ ಜೊತೆಗಿದ್ದಾರೆ. ಹಿಂಗಾಗಿ ಮೋದಿ ಅಮಿತ್ ಶಾ ಜೋಡಿ ಕೂಡ ಒಂದು ಮಟ್ಟದಲ್ಲಿ ವಿವಶವಾಗಿದೆ. ಒಂದೇ ವ್ಯತ್ಯಾಸವೇನು ಅಂತಂದ್ರೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅಂತ ಬಹುತೇಕ ಸಂಸದರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಅವರನ್ನ ಬದಲಾಯಿಸಿ ಅವರ ಜಾಗದಲ್ಲಿ ರಾಘವೇಂದ್ರ ಅವರನ್ನ ತರೋಣ, ಕರ್ನಾಟಕದ ವಿಧಾನಸಭೆಗೆ ಮಧ್ಯಂತರ ಚುನಾವಣೆಗೆ ಕನ್ಫರ್ಮ್ ಆದಾಗ ಸೋಮಣ್ಣ ಅವರನ್ನ ತಂದು ಕೂರಿಸೋಣ ಅಂತ ಹೇಳಿ ಮೋದಿ ಅಮಿತ್ ಶಾ ಅವರು ಯೋಚಿಸಿದ್ದಾರೆ. ಇನ್ನು ಕುಮಾರಸ್ವಾಮಿಗೂ ಕೂಡ ವಿಜೇಂದ್ರ ಬೇಕಾಗಿಲ್ಲ. ಈ ಮಧ್ಯೆ ಬಿಜೆಪಿ ನಾಯಕ ಕೇಂದ್ರದ ಉಕ್ಕು ಮತ್ತು ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಈಗ ವಿಜೇಂದ್ರ ಬೇಕಾಗಿಲ್ಲ. ಕಾರಣ ವಿಜೇಂದ್ರ ಅವರಿಗೆ ಜೆಡಿಎಸ್ ಬಗ್ಗೆ ಇರುವಂತಹ ನಿರಾಸಕ್ತಿ. ಅಂದಹಾಗೆ ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮತ್ತು ಅಮಿತ್ ಶಾ ಅವರ ಲೆಕ್ಕಾಚಾರದ ಫಲವಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆ ಹೊಂದಾಣಿಕೆ ಸಾಧ್ಯವಾಗಿತ್ತು. ಇನ್ನು ವಿಜೇಂದ್ರ ಸುದ್ದಿಗೆ ಬರುವುದಾದ್ರೆ ಜೆಡಿಎಸ್ ವಿಚಾರವಾಗಿ ವಿಜೇಂದ್ರ ಸ್ವಲ್ಪ ದೂರನೇ ಇದ್ದಾರೆ. ಅವರು ಅಸೆಂಬ್ಲಿ ಚುನಾವಣೆ ನಡೆದರೂ ಕೂಡ ಬಿಜೆಪಿ ಸ್ವಯಂ ಬಲದ ಮೇಲೆ 140 ಸೀಟು ಗೆಲ್ಲುತ್ತದೆ ಅಂತ ಹೇಳಿ ಮೆಸೇಜ್ ರವಾನೆ ಮಾಡತೊಡಗಿದ್ರು. ಹೀಗೆ ತಮ್ಮ ಶಕ್ತಿಯಿಂದಲೇ 140 ಸೀಟು ಗೆಲ್ಲುತ್ತೇವೆ ಅಂತ ಹೇಳಿದ ಮೇಲೆ ನಿಮ್ಗೆ ಜೆಡಿಎಸ್ ನ ಗತಿ ಏನಿದೆ ಅಂತ ಹೇಳಿ ಅವರು ರವಾನಿಸತೊಡಗಿರುವಂತಹ ಸಿಗ್ನಲ್ ಪಕ್ಷದೊಳಗೆ ಅವರ ವಿರೋಧಿಗಳಿಗೆ ಮಾತ್ರವಲ್ಲ, ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರಿಗೂ ಕೂಡ ಕಿರಿಕಿರಿಯಾಗುವಂತೆ ಮಾಡಿತ್ತು. ಈ ಒಂದು ಕಿರಿಕಿರಿಯನ್ನು ಅರ್ಥ ಮಾಡಿಕೊಂಡಿರುವಂತಹ ಅಮಿತ್ ಶಾ ಅವರು ಕೆಲವು ದಿನಗಳ ಹಿಂದೆ ಕರ್ನಾಟಕಕ್ಕೆ ಬಂದಾಗ ವಿಜೇಂದ್ರ ಅವರಿಗೆ ಜೆಡಿಎಸ್ ಜೊತೆಗೆ ಸೇರಿ ನಾವು ಅಸೆಂಬ್ಲಿ ಎಲೆಕ್ಷನ್ಗೆ ಹೋಗಬೇಕು, ಹೀಗಾಗಿ ಅವರೊಂದಿಗೆ ಸಂಬಂಧ ಚೆನ್ನಾಗಿರ್ಲಿ ಅಂತ ಹೇಳಿ ಹೋಗಿದ್ರು. ಆದ್ರೆ ಯಾರೇನೇ ಹೇಳಿದ್ರು ಕೂಡ ವಿಜೇಂದ್ರ ಮನಪರಿವರ್ತನೆ ಆಗ್ಲೇ ಇಲ್ಲ, ಜೆಡಿಎಸ್ ಜೊತೆಗೆ ಇನ್ನೂ ಕೂಡ ಹೊಂದಿಕೊಳ್ಳೇ ಇಲ್ಲ. ಆ ಒಂದು ಕಾರಣಕ್ಕೆ ವಿಜೇಂದ್ರ ಬದಲಿಗೆ ಬಿವೈ ರಾಘವೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಮಿತ್ ಶಾ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ. ಧನ್ಯವಾದಗಳು.